15ನೇ ಪಾಯಿಂಟ್ನಲ್ಲೂ ಕೂಡ ಯಾವುದೇ ಅಸ್ಥಿಪಂಜರ ಸಿಕ್ಕಿಲ್ಲ ಅನ್ನುವಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. 15ನೇ ಪಾಯಿಂಟ್ನ ಉತ್ಖನನ ಅಂತ್ಯವಾಗಿದೆ. ಬೆಳಗ್ಗೆಯಿಂದ ಕೂಡ ನಿಗೂಢ ವ್ಯಕ್ತಿ ಹಾಗಾದ್ರೆ ಮಾಡಿದ್ದು ಡ್ರಾಮಾನ, ಯಾಕೆ ಇಷ್ಟೊತ್ತು ಏನೂ ಸಿಗ್ಲಿಲ್ಲ, ಇಷ್ಟೊತ್ತು ಆಗಿದ್ರು ಕೂಡ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಎಸ್ಐಟಿಯನ್ನ ದಿಕ್ಕು ತಪ್ಪಿಸ್ತಾ ಇದ್ದಾನ ದೂರುದಾರ. ಹಾಗಾದ್ರೆ ಅನಾಮಿಕ ವ್ಯಕ್ತಿ ಹೇಳಿದಲ್ಲೆಲ್ಲ ಜನ ಇವರು ಪೊಲೀಸರು ಜನನ್ ಕರೆಸಿ ಅಗಿತಾ ಇದ್ದಾರೆ. ಆದ್ರೆ ಸಿಕ್ಕಿದ್ದು ಈವರೆಗೆ ಒಂದೇ ಒಂದು ಕಡೆ ಮಾತ್ರ. ಹಾಗಾದ್ರೆ ಇಡೀ ಎಸ್ಐಟಿಯನ್ನ ದಿಕ್ಕು ತಪ್ಪಿಸ್ತಾ ಇದ್ದಾನ ದೂರುದಾರ. ಯಾರೇ ಒಬ್ಬ ಜನಸಾಮಾನ್ಯರು ಬಂದು ಅಲ್ಲಾಗಿರಿ ಇಲ್ಲಾಗಿರಿ ಅಂದ್ರೆ ಅಗಿತಾರ ಇವರು. ಬೆಳಗ್ಗೆಯಿಂದ ಈ ನಿಗೂಢ ವ್ಯಕ್ತಿ ಮಾಡಿದ್ದು ಡ್ರಾಮಾನ. 15ನೇ ಪಾಯಿಂಟ್ನಲ್ಲೂ ಕೂಡ ಏನೂ ಸಿಕ್ಕಿಲ್ಲ ನೋಡಿ. ಇಷ್ಟೊತ್ತು ತನಕ ಬೆಳಗ್ಗೆಯಿಂದ ಇಷ್ಟೊತ್ತು ತನಕ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಆಫೀಸರ್ಸ್ ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಅಷ್ಟು ಪಾಯಿಂಟ್ಗಳ ಜೊತೆ ಇವತ್ತು 15ನೇ ಪಾಯಿಂಟ್ ಅನ್ನು ಅಗೆದರೂ ಕೂಡ ಯಾವುದೇ ಅಸ್ಥಿಪಂಜರ ಸಿಕ್ಕಿಲ್ಲ. ಎಸ್ಐಟಿಯ ದಿಕ್ಕು ತಪ್ಪಿಸ್ತಾ ಇದ್ದಾನ ದೂರುದಾರ. ಏನ್ ನಡೀತಾ ಇದೆ ಹಾಗಾದ್ರೆ ಎಸ್ಐಟಿ ತನಿಖೆ ನೆಪದಲ್ಲಿ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ. ಜನಸಾಮಾನ್ಯರು ಈ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾರೆ. ಎಸ್ಐಟಿಯನ್ನ ಪದ್ಮಲತಾ ನಿವಾಸದತ್ತ ನಿಗೂಢ ವ್ಯಕ್ತಿ ಕರೆದೊಯ್ದಿದ್ದ ಬೋಳಿಯಾರ್ ಅರಣ್ಯ ಪ್ರದೇಶದಲ್ಲಿ ಎಸ್ಐಟಿ ಉತ್ಖನನವನ್ನ ಮಾಡ್ತಾ ಇತ್ತು. ಇದೀಗ ವಿಶೇಷ ತನಿಖಾ ತಂಡ ಬರಿಗೈಯಲ್ಲೇ ಹಿಂದಿರುಗಿದೆ. ಹಾಗಾದ್ರೆ ಇವರ ಆಪರೇಷನ್ ಕಲ್ಲೇರಿ ಟ್ವಿಸ್ಟ್ ಆಯ್ತಾ? ಯಾಕೆ ಪದ್ಮಲತಾ ನಿವಾಸದತ್ತ ಇಂತ ಕರ್ಕೊಂಡು ಹೋಗಿದ್ದ? ಅಲ್ಲಿ ಏನು ಸಿಗಲಿಲ್ಲ ಅಂದ್ರೆ ಏನ್ ತಮಾಷೆ ಮಾಡ್ತಾ ಇದ್ದಾರ ಇವರು? ಬರಿಗೈಯಲ್ಲೇ ವಿಶೇಷ ತನಿಖಾ ತಂಡ ಹಿಂದಿರುಗಿದೆ. ಆಪರೇಷನ್ ಕಲ್ಲೇರಿ ಟುಸ್ ಆಯ್ತಾ? ಬೆಳಗಿನಿಂದ ಇಷ್ಟೊತ್ತು ತನಕ ಅಗೆದು ಏನು ಬಂತು? ಒಂದು ಕಡೆ ಜನರ ಒತ್ತಡ ಹೆಚ್ಚಾಗ್ತಾ ಇದೆ. ಏನ್ ನಡೀತಾ ಇದೆ, ತನಿಖೆ ಯಾವ ರೀತಿನಲ್ಲಿ ನಡೀತಾ ಇದೆ ಅನ್ನೋದರ ಮಧ್ಯಂತರ ವರದಿ ಬೇಕು ಅಂತ ಜನಾಭಿಪ್ರಾಯ ರೂಪುಗೊಳ್ತಾ ಇದೆ. ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. 15ನೇ ಪಾಯಿಂಟ್ ಬೋಳಿಯಾರ್ನಿಂದ 15ನೇ ಪಾಯಿಂಟ್ ಹಂಗೆಂತ ಕಂಡ್ಕೊಂಡವ್ರ ಮನೆ ಹತ್ರ ಹೋಗಿ ಆಗಿತ್ತೀರಾ? ಈಗ ಅವ್ನು ಹೇಳ್ತಾನೆ ಇನ್ನೂ 10 ಕಡೆ ಅಲ್ಲಿ ಹುಗ್ದಿದ್ದೀನಿ ಇಲ್ಲಿ ಹುಗ್ದಿದ್ದೀನಿ ಅಂತ. ಎಲ್ಲೂ ಸಿಗ್ತಾ ಇಲ್ಲ ಅಂದ ಮೇಲೆ ಎಲ್ಲಾ ಕಡೆನೂ ಹೋಗಿ ಹೋಗಿ ಅಗಿಯೋದ್ರಲ್ಲಿ ಏನು ಉಪಯೋಗ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ. ಅಷ್ಟೆಲ್ಲ ಆತ ಮೊದಲು ಹಿಡ್ಕೊಂಡು ಬಂದಿದ್ದ ತಲೆಬುರುಡೆಯ ಅಸ್ಥಿ ಪಂಜರ ಎಲ್ಲಿದೆ ಅದನ್ನ ಕೇಳ್ಬೇಕಲ್ವಾ ಎಸ್ಐಟಿ ಅವರು? ಅದನ್ನ ಯಾಕೆ ಕೇಳ್ತಾ ಇಲ್ಲ? ಎಲ್ಲಿಂದ ತಂದ ಅವನ ತಲೆಬುರುಡೆನ ಅಂತ ಯಾಕೆ ಕೇಳ್ತಾ ಇಲ್ಲ? ಇದುವರೆಗೂ ಕೂಡ ಪಾಯಿಂಟ್ ನಂಬರ್ 6 ಅಲ್ಲಿ ಮಾತ್ರ ಒಂದೇ ಒಂದು ಮೂಳೆ ಸಿಕ್ಕಿರುವಂತದ್ದು. ಅದು ಕೂಡ ಈತ ಹೆಣ್ಣಿನದ್ದು ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಲಾಗಿದೆ. ಆದ್ರೆ FSL ತಜ್ಞರು ಅದು ಗಂಡಿನದ್ದು ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಕನ್ಫರ್ಮೇಶನ್ ಇಲ್ಲ. ಹಾಗಾದ್ರೆ ಈ ವ್ಯಕ್ತಿ ಹೇಳ್ತಾ ಇರೋದು ಎಷ್ಟರ ಮಟ್ಟಿಗೆ ನಿಜ? ಇನ್ನೂ ಎಷ್ಟು ದಿನ ಆಗೇತಾ? ಇನ್ನೂ ಎಷ್ಟು ಕಡೆ ಆಗೇತಾ? ಇನ್ನೂ ಎಷ್ಟು ಕಡೆ ಈ ರೀತಿಯ ಅಧಿಕಾರಿಗಳು, ಸಾಕಷ್ಟು ಮಂದಿ ಅಧಿಕಾರಿಗಳು ಸಿಬ್ಬಂದಿಗಳು ಮಾಡೋ ಕೆಲಸ, ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಅಲ್ಲಿ ಹೋಗಿ ಅಗಿತಾ ನಿಂತ್ಕೋಬೇಕು? ಈ ಪ್ರಶ್ನೆಯನ್ನ ಜನಸಾಮಾನ್ಯರು, ಕರ್ನಾಟಕದ ಜನಸಾಮಾನ್ಯರು ಎತ್ತುತ್ತಾ ಇದ್ದಾರೆ. ಒಂದು ಕಡೆ ಧರ್ಮಸ್ಥಳದ ಭಕ್ತರು ಸಿಡಿದೆದ್ದಿದ್ದಾರೆ. ಧರ್ಮಸ್ಥಳದ ಹೆಸರು ಹಾಳು ಮಾಡಲಿಕ್ಕೆ ಅಂತಾನೆ ಈ ರೀತಿ ನಡೀತಾ ಇದೆ ಅನ್ನುವಂಥದ್ದು ಅವರ ಆರೋಪ. ಮತ್ತೊಂದು ಕಡೆ ಎಸ್ಐಟಿಯ ಬಗ್ಗೆ, ಎಸ್ಐಟಿಯ ನಡೆ ಏನಿದೆಯಲ್ಲ, ಯಾವ ರೀತಿನಲ್ಲಿ, ಯಾವ ದಿಕ್ಕಿನಲ್ಲಿ ಈ ತನಿಖೆ ಸಾಗ್ತಾ ಇದೆ, ಈ ವಿಚಾರವಾಗಿ ಕೂಡ ಜನರು ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಎಷ್ಟೊಂದು ಮಂದಿ ಸಿಬ್ಬಂದಿ, ಸುಮಾರು 100 ಜನ ಇರ್ಬೋದಲ್ಲಿ, ಅಷ್ಟು ಮಟ್ಟಿಗೆ ಸಿಬ್ಬಂದಿಗಳನ್ನ ಕರ್ಕೊಂಡೋಗಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಗೆತಕ್ಕೆ ಬೇಕಾಗಿರ್ತಕ್ಕಂಥ ಎಷ್ಟು ಖರ್ಚು ಮಾಡಿ ಬೇಕಾಗಿರ್ತಕ್ಕಂಥ ಉಪಕರಣ, ಸಲಕರಣೆ, ಜನಗಳು ಎಲ್ಲ ತಗೊಂಡೋಗಿ ಇಷ್ಟೊತ್ತವರೆಗೂ ಕೂಡ ಅಲ್ಲಿ ಏನೂ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಸೊ ಇವತ್ತು ಇಡೀ ದಿನ ಕೆಲಸ, ಇಡೀ ದಿನ ಕಾರ್ಯಾಚರಣೆ, ಎಲ್ಲ ಅಧಿಕಾರಿಗಳು, ಎಲ್ಲ ಸಿಬ್ಬಂದಿಗಳು ಇಡೀ ದಿನ ಆಗದರೂ ಅಲ್ಲಿ ಏನೂ ಸಿಕ್ಕಿಲ್ಲ. ಸುತ್ತಮುತ್ತಲ ಪ್ರದೇಶ ಸೇರಿಸಿ ಆಗದಿರ್ತಾರೆ. ಅಗಿಯೋದು ಕೇವಲ ಒಂದೇ ಪಾಯಿಂಟ್ ಅಲ್ಲಲ್ಲ, ಆತ ಹೇಳುವ ಜಾಗದಿಂದ ಸಾಕಷ್ಟು ದೂರದವರೆಗೂ, ಸಾಕಷ್ಟು ಆಳದವರೆಗೂ ಆಗದಿರ್ತಾರೆ. ಆದ್ರೂ ಕೂಡ ಇವತ್ತೇನೂ ಸಿಕ್ಲಿಲ್ಲ ಅಂತಂದ್ರೆ ಹಾಗಾದ್ರೆ ಏನ್ ನಡೀತಾ ಇದೆ? ಡ್ರಾಮಾ ನಡೀತಾ ಇದೆಯಾ? ಆ ವ್ಯಕ್ತಿ, ಮುಸುಕುಧಾರಿ ವ್ಯಕ್ತಿ ಡ್ರಾಮಾ ಆಡ್ತಿದ್ದಾನ ಅನ್ನೋ ಪ್ರಶ್ನೆ. ಈಗಂತೂ ಆತನಿಗೆ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಈಗ ಮುಸುಕುಧಾರಿಯಾಗಿ ಯಾಕಿರ್ಬೇಕು ಅನ್ನೋ ಪ್ರಶ್ನೆ. ಯಾಕೆ ಆತನ ಐಡೆಂಟಿಟಿ ಅಲ್ಲಿ ಸ್ಥಳೀಯರಿಗೆ ಗೊತ್ತಿದೆ, ಈಗ ಹೆಚ್ಚಿನವರಿಗೆ ಗೊತ್ತಿದೆ ಆತನ ಐಡೆಂಟಿಟಿ. ಅಂದ ಮೇಲೆ ಇನ್ನೂ ಐಡೆಂಟಿಟಿಯನ್ನ ಮುಚ್ಚಿಟ್ಟು ಏನ್ ಡ್ರಾಮಾ ನಡೀತಾ ಇದೆ ಇದು
ಅನ್ನೋ ಪ್ರಶ್ನೆ. ಹಾಗಾದ್ರೆ ಯಾರು ಬೇಕಾದ್ರೂ ಮುಸ್ಕ್ ಹಾಕೊಂಡೋಗಿ ಯಾರ ವಿರುದ್ಧ ಬೇಕಾದ್ರೂ ಯಾವ ತರ ಬೇಕಾದ್ರೂ ಆರೋಪ ಮಾಡಿ ಅದಕ್ಕೋಸ್ಕರ ಇಡೀ ಸರ್ಕಾರ SIT ರಚನೆ ಮಾಡಿಸಿ 100 ಜನ ಸಿಬ್ಬಂದಿಗಳನ್ನ ಅದ್ರ ಹಿಂದೆ ಬಿಡುತ್ತಾ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ. ಈಗ ಮುಸುಕುಧಾರಿಯನ್ನ ವಾಪಸ್ ಕರ್ಕೊಂಡು ಬರ್ತಾ ಇದ್ದಾರೆ ಸಿಬ್ಬಂದಿ. ಈ ಮುಸುಕುಧಾರಿ ವಾಪಸ್ ಎಲ್ಲಿ ಹೋಗ್ತಾನೆ, ಆತ ಎಲ್ಲಿರ್ತಾನೆ, ಆತ SIT ವಶದಲ್ಲೇ ಯಾಕೆ 15ನೇ ಪಾಯಿಂಟ್ನಲ್ಲೂ ಕೂಡ ಯಾವುದೇ ಅಸ್ಥಿಪಂಜರ ಸಿಕ್ಕಿಲ್ಲ ಅನ್ನುವಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. 15ನೇ ಪಾಯಿಂಟ್ನ ಉತ್ಖನನ ಅಂತ್ಯವಾಗಿದೆ. ಬೆಳಗ್ಗೆಯಿಂದ ಕೂಡ ನಿಗೂಢ ವ್ಯಕ್ತಿ ಹಾಗಾದ್ರೆ ಮಾಡಿದ್ದು ಡ್ರಾಮಾನ, ಯಾಕೆ ಇಷ್ಟೊತ್ತು ಏನೂ ಸಿಗ್ಲಿಲ್ಲ, ಇಷ್ಟೊತ್ತು ಆಗಿದ್ರು ಕೂಡ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. SITಯನ್ನ ದಿಕ್ಕು ತಪ್ಪಿಸ್ತಾ ಇದ್ದಾನ ದೂರುದಾರ. ಹಾಗಾದ್ರೆ ಅನಾಮಿಕ ವ್ಯಕ್ತಿ ಹೇಳಿದಲ್ಲೆಲ್ಲ ಜನ ಇವರು ಪೊಲೀಸರು ಜನನ್ ಕರೆಸಿ ಅಗಿತಾ ಇದ್ದಾರೆ. ಆದ್ರೆ ಸಿಕ್ಕಿದ್ದು ಈವರೆಗೆ ಒಂದೇ ಒಂದು ಕಡೆ ಮಾತ್ರ. ಹಾಗಾದ್ರೆ ಇಡೀ SITಯನ್ನ ದಿಕ್ಕು ತಪ್ಪಿಸ್ತಾ ಇದ್ದಾನ ದೂರುದಾರ. ಯಾರೇ ಒಬ್ಬ ಜನಸಾಮಾನ್ಯರು ಬಂದು ಅಲ್ಲಾಗಿರಿ ಇಲ್ಲಾಗಿರಿ ಅಂದ್ರೆ ಅಗಿತಾರ ಇವರು? ಬೆಳಗ್ಗೆಯಿಂದ ಈ ನಿಗೂಢ ವ್ಯಕ್ತಿ ಮಾಡಿದ್ದು ಡ್ರಾಮಾನ. 15ನೇ ಪಾಯಿಂಟ್ನಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ನೋಡಿ, ಇಷ್ಟೊತ್ತು ತನಕ ಬೆಳಗ್ಗೆಯಿಂದ ಇಷ್ಟೊತ್ತು ತನಕ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಆಫೀಸರ್ಸ್ ಇರೋ ಬರ ಕೆಲಸ ಎಲ್ಲ ಬಿಟ್ಟು ಅಷ್ಟು ಪಾಯಿಂಟ್ಗಳ ಜೊತೆ ಇವತ್ತು 15ನೇ ಪಾಯಿಂಟ್ ಅನ್ನು ಅಗೆದರೂ ಕೂಡ ಯಾವುದೇ ಅಸ್ಥಿಪಂಜರ ಸಿಕ್ಕಿಲ್ಲ. SITಯ ದಿಕ್ಕು ತಪ್ಪಿಸ್ತಾ ಇದ್ದಾನ ದೂರುದಾರ. ಏನ್ ನಡೀತಾ ಇದೆ ಹಾಗಾದ್ರೆ SIT ತನಿಖೆ ನೆಪದಲ್ಲಿ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ. ಜನಸಾಮಾನ್ಯರು ಈ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾರೆ. SITಯನ್ನ ಪದ್ಮಲತಾ ನಿವಾಸದತ್ತ ಈ ನಿಗೂಢ ವ್ಯಕ್ತಿ ಕರೆದೊಯ್ದಿದ್ದ ಬೋಳಿಯಾರ್ ಅರಣ್ಯ ಪ್ರದೇಶದಲ್ಲಿ SIT ಉತ್ಖನನವನ್ನ ಮಾಡ್ತಾ ಇತ್ತು. ಇದೀಗ ವಿಶೇಷ ತನಿಖಾ ತಂಡ ಬರಿಗೈಯಲ್ಲೇ ಹಿಂದಿರುಗಿದೆ. ಹಾಗಾದ್ರೆ ಇವರ ಆಪರೇಷನ್ ಕಲ್ಲೇರಿ ಸುಸ್ತಾಯ್ತಾ? ಯಾಕೆ ಪದ್ಮಲತಾ ನಿವಾಸದತ್ತ ಇಂತ ಕರ್ಕೊಂಡು ಹೋಗಿದ್ದ? ಅಲ್ಲಿ ಏನು ಸಿಗಲಿಲ್ಲ ಅಂದ್ರೆ ಏನ್ ತಮಾಷೆ ಮಾಡ್ತಾ ಇದ್ದಾರ ಇವರು? ಬರಿಗೈಯಲ್ಲೇ ವಿಶೇಷ ತನಿಖಾ ತಂಡ ಹಿಂದಿರುಗಿದೆ. ಆಪರೇಷನ್ ಕಲ್ಲೇರಿ ಟುಸ್ ಆಯ್ತಾ? ಬೆಳಗಿನಿಂದ ಇಷ್ಟೊತ್ತು ತನಕ ಅಗೆದು ಏನು ಬಂತು? ಒಂದು ಕಡೆ ಜನರ ಒತ್ತಡ ಹೆಚ್ಚಾಗ್ತಾ ಇದೆ. ಏನ್ ನಡೀತಾ ಇದೆ, ತನಿಖೆ ಯಾವ ರೀತಿನಲ್ಲಿ ನಡೀತಾ ಇದೆ ಅನ್ನೋದರ ಮಧ್ಯಂತರ ವರದಿ ಬೇಕು ಅಂತ ಜನಾಭಿಪ್ರಾಯ ರೂಪುಗೊಳ್ತಾ ಇದೆ. ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. 15ನೇ ಪಾಯಿಂಟ್ ಬೋಳಿಯಾರ್ನಿಂದ 15ನೇ ಪಾಯಿಂಟ್ ಹಂಗೆ ಅಂತ ಕಂಡ್ಕೊಂಡವ್ರ ಮನೆ ಹತ್ರ ಹೋಗಿ ಆಗಿತ್ತೀರಾ? ಈಗ ಅವ್ನು ಹೇಳ್ತಾನೆ ಇನ್ನೂ 10 ಕಡೆ ಅಲ್ಲಿ ಹೋಗ್ದಿದ್ದೀನಿ ಇಲ್ಲಿ ಹೋಗ್ದಿದ್ದೀನಿ ಅಂತ. ಎಲ್ಲೂ ಸಿಗ್ತಾ ಇಲ್ಲ ಅಂದ ಮೇಲೆ ಎಲ್ಲಾ ಕಡೆನೂ ಹೋಗಿ ಹೋಗಿ ಅಗಿಯೋದ್ರಲ್ಲಿ ಏನು ಉಪಯೋಗ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ. ಅಷ್ಟೆಲ್ಲ ಆತ ಮೊದಲು ಹಿಡ್ಕೊಂಡು ಬಂದಿದ್ದ ತಲೆಬುರುಡೆಯ ಅಸ್ಥಿ ಪಂಜರ ಎಲ್ಲಿದೆ ಅದನ್ನ ಕೇಳ್ಬೇಕಲ್ವಾ SIT ಅವರು? ಅದನ್ನ ಯಾಕೆ ಕೇಳ್ತಾ ಇಲ್ಲ? ಎಲ್ಲಿಂದ ತಂದ ಅವನ ತಲೆಬುರುಡೆನ ಅಂತ ಯಾಕೆ ಕೇಳ್ತಾ ಇಲ್ಲ? ಇದುವರೆಗೂ ಕೂಡ ಪಾಯಿಂಟ್ ನಂಬರ್ 6 ಅಲ್ಲಿ ಮಾತ್ರ ಒಂದೇ ಒಂದು ಮೂಳೆ ಸಿಕ್ಕಿರುವಂತದ್ದು. ಅದು ಕೂಡ ಈತ ಹೆಣ್ಣಿನದ್ದು ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಲಾಗಿದೆ. ಆದ್ರೆ FSL ತೆಗೆದಿರೋದು ಗಂಡಿನದ್ದು ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಕನ್ಫರ್ಮೇಶನ್ ಇಲ್ಲ. ಹಾಗಾದ್ರೆ ಈ ವ್ಯಕ್ತಿ ಹೇಳ್ತಾ ಇರೋದು ಎಷ್ಟರ ಮಟ್ಟಿಗೆ ನಿಜ? ಇನ್ನೂ ಎಷ್ಟು ದಿನ ಆಗತ್ತಾ? ಇನ್ನೂ ಎಷ್ಟು ಕಡೆ ಆಗತ್ತಾ? ಇನ್ನೂ ಎಷ್ಟು ಕಡೆ ಈ ರೀತಿಯ ಅಧಿಕಾರಿಗಳು, ಸಾಕಷ್ಟು ಮಂದಿ ಅಧಿಕಾರಿಗಳು ಸಿಬ್ಬಂದಿಗಳು ಮಾಡೋ ಕೆಲಸ, ಬರೋ ಕೆಲಸ ಎಲ್ಲ ಬಿಟ್ಟು ಅಲ್ಲಿ ಹೋಗಿ ಅಗಿತಾ ನಿಂತ್ಕೋಬೇಕು? ಈ ಪ್ರಶ್ನೆಯನ್ನ ಜನಸಾಮಾನ್ಯರು, ಕರ್ನಾಟಕದ ಜನಸಾಮಾನ್ಯರು ಎತ್ತುತ್ತಾ ಇದ್ದಾರೆ. ಒಂದು ಕಡೆ ಧರ್ಮಸ್ಥಳದ ಭಕ್ತರು ಸಿಡಿದೆದ್ದಿದ್ದಾರೆ. ಧರ್ಮಸ್ಥಳದ ಹೆಸರು ಹಾಳು ಮಾಡಲಿಕ್ಕೆ ಅಂತಾನೆ ಈ ರೀತಿ ನಡೀತಾ ಇದೆ ಅನ್ನುವಂಥದ್ದು ಅವರ ಆರೋಪ. ಮತ್ತೊಂದು ಕಡೆ SITಯ ಬಗ್ಗೆ, SITಯ ನಡೆ ಏನಿದೆಯಲ್ಲ, ಯಾವ ರೀತಿನಲ್ಲಿ, ಯಾವ ದಿಕ್ಕಿನಲ್ಲಿ ಈ ತನಿಖೆ ಸಾಗ್ತಾ ಇದೆ, ಈ ವಿಚಾರವಾಗಿ ಕೂಡ ಜನರು ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಎಷ್ಟೊಂದು ಮಂದಿ ಸಿಬ್ಬಂದಿ, ಸುಮಾರು 100 ಜನ ಇರ್ಬೋದಲ್ಲಿ, ಅಷ್ಟು ಮಟ್ಟಿಗೆ ಸಿಬ್ಬಂದಿಗಳನ್ನ ಕರ್ಕೊಂಡೋಗಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಗೆತಕ್ಕೆ ಬೇಕಾಗಿರ್ತಕ್ಕಂಥ ಅದು ಎಷ್ಟು ಖರ್ಚು ಮಾಡಿ ಬೇಕಾಗಿರ್ತಕ್ಕಂಥ ಉಪಕರಣ, ಸಲಕರಣೆ, ಜನಗಳು ಎಲ್ಲ ತಗೊಂಡೋಗಿ ಇಷ್ಟೊತ್ತವರೆಗೂ ಕೂಡ ಅಲ್ಲಿ ಏನೂ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಸೊ ಇವತ್ತು ಇಡೀ ದಿನ ಕೆಲಸ, ಇಡೀ ದಿನ ಕಾರ್ಯಾಚರಣೆ, ಎಲ್ಲ ಅಧಿಕಾರಿಗಳು, ಎಲ್ಲ ಸಿಬ್ಬಂದಿಗಳು ಇಡೀ ದಿನ ಆಗದರೂ ಅಲ್ಲಿ ಏನೂ ಸಿಕ್ಕಿಲ್ಲ. ಸುತ್ತಮುತ್ತನ ಪ್ರದೇಶ ಸೇರಿಸಿ ಆಗದಿರ್ತಾರೆ. ಅಗಿಯೋದು ಕೇವಲ ಒಂದೇ ಪಾಯಿಂಟ್ ಅಲ್ಲಲ್ಲ, ಆತ ಹೇಳುವ ಜಾಗದಿಂದ ಸಾಕಷ್ಟು ದೂರದವರೆಗೂ, ಸಾಕಷ್ಟು ಆಳದವರೆಗೂ ಆಗದಿರ್ತಾರೆ. ಆದ್ರೂ ಕೂಡ ಇವತ್ತು ಏನೂ ಸಿಕ್ಲಿಲ್ಲ ಅಂತಂದ್ರೆ
ಹಾಗಾದ್ರೆ ಏನ್ ನಡೀತಾ ಇದೆ? ಡ್ರಾಮಾ ನಡೀತಾ ಇದೆಯಾ? ಆ ವ್ಯಕ್ತಿ, ಮುಸುಕುಧಾರಿ ವ್ಯಕ್ತಿ ಡ್ರಾಮಾ ಆಡ್ತಿದ್ದಾನ ಅನ್ನೋ ಪ್ರಶ್ನೆ. ಈಗಂತೂ ಆತನಿಗೆ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಈಗ ಮುಸುಕುಧಾರಿಯಾಗಿ ಯಾಕಿರ್ಬೇಕು ಅನ್ನೋ ಪ್ರಶ್ನೆ. ಯಾಕೆ ಆತನ ಐಡೆಂಟಿಟಿ ಅಲ್ಲಿ ಸ್ಥಳೀಯರಿಗೆ ಗೊತ್ತಿದೆ, ಈಗ ಹೆಚ್ಚಿನವರಿಗೆ ಗೊತ್ತಿದೆ ಆತನ ಐಡೆಂಟಿಟಿ. ಅಂದ ಮೇಲೆ ಇನ್ನೂ ಐಡೆಂಟಿಟಿಯನ್ನ ಮುಚ್ಚಿಟ್ಟು ಏನ್ ಡ್ರಾಮಾ ನಡೀತಾ ಇದೆ ಇದು ಅನ್ನೋ ಪ್ರಶ್ನೆ. ಹಾಗಾದ್ರೆ ಯಾರು ಬೇಕಾದ್ರೂ ಮುಸುಕಾಕೊಂಡೋಗಿ ಯಾರ ವಿರುದ್ಧ ಬೇಕಾದ್ರೂ ಯಾವ ತರ ಬೇಕಾದ್ರೂ ಆರೋಪ ಮಾಡಿ ಅದಕ್ಕೋಸ್ಕರ ಇಡೀ ಸರ್ಕಾರ SIT ರಚನೆ ಮಾಡಿಸಿ 100 ಜನ ಸಿಬ್ಬಂದಿಗಳನ್ನ ಅದ್ರ ಹಿಂದೆ ಬಿಡುತ್ತಾ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ. ಇದೀಗ ಮುಸುಕುಧಾರಿಯನ್ನ ವಾಪಸ್ ಕರ್ಕೊಂಡು ಬರ್ತಾ ಇದ್ದಾರೆ ಸಿಬ್ಬಂದಿ. ಈ ಮುಸುಕುಧಾರಿ ವಾಪಸ್ ಎಲ್ಲಿ ಹೋಗ್ತಾನೆ? ಆತ ಎಲ್ಲಿರ್ತಾನೆ? ಆತ SIT ವಶದಲ್ಲೇ ಯಾಕೆ